ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರ ಇತಿ ತನ್ಮಯತಯಾ ತರವೋಪಿ ನೀದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೂಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ. ದೀರ್ಘಕಾಲ ಕಳೆದು ಹೋಯಿತು. ಭಾಗವತ ಹಿಂದೆ 2 ದಿವಸ. ಉಡುಪಿ ಮತ್ತು ಮೈಸೂರಿನಲ್ಲಿ ಒಂದು ಕೆಲಸಗಳಿಗೆ ಹೋಗಬೇಕಾದ್ದರಿಂದ ಅದು ತಪ್ಪಿ ಹೋಯಿತು. 2 ದಿವಸ ಆಗಲಿಲ್ಲ. 2 ದಿವಸದ ಹಿಂದೆ ಅಮೃತ ಮಥನದ ಸಂದರ್ಭದಲ್ಲಿ ಮೋಹಿನಿಯ ಅವತಾರ ಆದ ಬಗೆಯನ್ನು ನೋಡಿದ್ವಿ. ಆ ಮೋಹಿನಿಯ ಅವತಾರ ಆಗಿದ್ದು ರಾಕ್ಷಸರ ಉತ್ಕಟವಾದ ಕಾಮ, ಅದು ಹೆಂಗೆ ಕಾರ್ಯಪ್ರತಿಬಂಧಕ ಆಯಿತು ಅನ್ನೋದನ್ನು ನೋಡಿದೆವು. ಮೋಹಿನಿ ಯಾವ ರೀತಿ ಅವರನ್ನು ಮೋಹಗೊಳಿಸಿದಳು, ಆಮೇಲೆ ಮೋಹಿನಿ ರೂಪವನ್ನು ಇದ್ದಕ್ಕಿದ್ದ ಹಾಗೆ ಉಪಸಂಹರಿಸಿ ದೇವರು ಪುರುಷ ರೂಪದಿಂದ ಯಾವ ರೀತಿ ಅವರನ್ನು ಯುದ್ಧ ಮಾಡಿದ, ಕಾದಾಡಿದ, ನಮುಚಿ ಇಲ್ವಲ ಮೊದಲಾದ ರಕ್ಕಸರ ನಡೆ ಏನು, ಮತ್ತವರು ಯಾವ ರೀತಿ ಸತ್ತರು, ಹೇಗೆ ಬದುಕಿದರು, ಈ ಎಲ್ಲ ಸಂಗತಿಗಳನ್ನು ನೋಡಿದೆವು. ದೇವ ಮತ್ತು ದಾನವರ ಯುದ್ಧ ನಿರಂತರವಾಗಿ ನಡೀತಾ ಇರುತ್ತೆ. ನಡೀತಾ ಇರಲಿಕ್ಕೆ ಏನು ಕಾರಣ, ಅವರ ಬಲ ಏನು, ಇವರು ಬಲ ಏನು, ಈ ಎಲ್ಲ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಇದನ್ನು ನಾವು ಯೋಚನೆ ಮಾಡಿದ್ದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಬೇಕಿದೆ. ಅದು ಗ್ರಂಥಗಳ ಆವೃತ್ತಿಯಿಂದ ಆಗಬೇಕಾದದ್ದು. ನಮಗೆ ಒಂದು ಬಾರಿ ನೋಡುವಾಗ ಒಂದು ಆಯಾಮ ಮಾತ್ರ ಕಾಣುತ್ತೆ, ಇನ್ನೊಂದು ಬಾರಿ ನೋಡುವಾಗ ಇನ್ನೊಂದು ಆಯಾಮ ಈ ರೀತಿ ಕಾಣ್ತಾ ಹೋಗುತ್ತೆ. ಆ ಕಾಣುವ ಬಗೆಯನ್ನು, ಕಾಣುವ ಭಾಗ್ಯವನ್ನು ದೇವರು ನಮಗೆ ಕೊಡಬೇಕು. ಇನ್ನು ದಿಲೀಪ್ ರತ್ನಾಕರ್ ಅವರ ಪ್ರಶ್ನೆ, ಮೋಹಿನಿ ರೂಪದ ಏನಾದರೂ ವಿಶೇಷ ಉಪಾಸನೆ ಇದೆಯಾ ಅಂತ. ಮಾಡ್ತೀರಾ? ಇಲ್ಲ, ಉಪಾಸನೆ ಇಲ್ಲ. ಯಾವುದು ಉಪಾಸನೆಗೆ ಅಂತ ಹೇಳಿ ಇದೆ, ಅದು ನಮ್ಮ ಕಾಲದ ಹತ್ತಿರದಲ್ಲಿ ಆಗುವ ಉಪಾಸನೆ. ಕಾಲದಿಂದ ಯಾವ ರೂಪ ವಿಪ್ರಕೃಷ್ಟವಾಗಿರುತ್ತೆ ಅದರ ಉಪಾಸನೆ ಸಾಮಾನ್ಯ ಇರೋದಿಲ್ಲ. ನೋಡಿ, ತಂತ್ರಸಾರ ಸಂಗ್ರಹದಲ್ಲಿ ಕೂರ್ಮ ರೂಪದ ಮಂತ್ರ ಇಲ್ಲ, ಮತ್ಸ್ಯ ರೂಪದ ಮಂತ್ರ ಇಲ್ಲ. ವರಾಹ ನಮ್ಮ ಕಾಲಕ್ಕೆ ಬಹಳ ದೂರ. ಆದರೆ ಉಪಾಸನೆ ಯಾಕಿದೆ ಅಂತ ಹೇಳಿದರೆ, ಓಂಕಾರ ಪ್ರತಿಪಾದ್ಯವಾದ ರೂಪ ಅಂತ. ವರಾಹ ರೂಪ ನಮಗಿಂತ ಬಹಳ ದೂರದ ರೂಪ. ಉಪಾಸನೆ ಯಾಕೆ ಇದೆ? ಓಂಕಾರ ಪ್ರತಿಪಾದ್ಯವಾದ ರೂಪ. ನರಸಿಂಹವೂ ಅಷ್ಟೇ ಬಹಳ ದೂರ ನಮಗೆ.
ಓಂಕಾರ ಪ್ರತಿಪಾದ್ಯವಾದ ರೂಪ. ರಾಮಕೃಷ್ಣ ಅಂತೂ ಹತ್ತಿರವೂ ಹೌದು. ಅಂದರೆ ಕೃಷ್ಣಾವತಾರಕ್ಕಿಂತ ಹೋಲಿಸಿದ್ರೆ ರಾಮಾವತಾರ ದೂರ, ಕಾಲತಃ ವಿಪ್ರಕೃಷ್ಟ. ಆದರೆ ಅದರ ಉಪಾಸನೆ ಇದೆ. ಯಾಕೆಂದ್ರೆ ಓಂಕಾರ ಪ್ರತಿಪಾದ್ಯವಾದ್ದರಿಂದ. ಇನ್ನು ವಿಶ್ವ ತೈಜಸ ಪ್ರಾಜ್ಞ ಏನಿದೆ ಅದು ನಮ್ಮ ದೈನಂದಿನ ಜೀವನದಲ್ಲಿ ಇಣುಕುವಂತಹ ರೂಪಗಳು. ಯಾವುದಾದರೊಂದು ಅವತಾರದ ಉಪಾಸನೆಯನ್ನ ಹೇಳುವಾಗ ಅದು ಕಾಲತಃ ಹತ್ತಿರದಲ್ಲಿದೆಯಾ ಅಂತ ನೋಡೋದು. ಆ ಯಾವ ಯಾವ ರೂಪಗಳ ಗುಣಗಳನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದಕ್ಕೆ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು 3ನೇ ಅಧ್ಯಾಯದಲ್ಲಿ ಸಾಧನಾಧ್ಯಾಯದಲ್ಲಿ ಅದನ್ನು ನಮಗೆ ನಿರೂಪಣೆ ಮಾಡ್ತಾರೆ. ರೂಪಗಳಿಂದ ಗುಣಚಿಂತನೆ, ಇನ್ನು ನಮ್ಮ ಒಳಗಡೆ ದೇವರನ್ನು ಹೇಗೆ ಕಾಣಬೇಕು ಅಂತನ್ನುವ ಚಿಂತನೆ, ಹೀಗೆ ಹಲವಾರು ರೀತಿ ಉಂಟು. ಇನ್ನು ಇದಾದ ಮೇಲೆ ಇನ್ನೊಂದು ಸಂಗತಿ ಇದೆ. ಆ ಕಾಲದಲ್ಲಿ ಅಂದರೆ ಇವಾಗ ರಾಮಾವತಾರ ಆಗ್ತಾ ಇರುತ್ತೆ, ಅವಾಗ ಅದು ಪ್ರತಿಬಂಧ ನಿವಾರಣೆ ಮಾಡುತ್ತೆ. ಅವನ ಬಿಂಬರೂಪವನ್ನು ಅವನು ಕಾಣಲೇಬೇಕು. ಈಗ ಮುನಿಗಳೆಲ್ಲರೂ ರಾಮಾವತಾರ ಕಾಲದಲ್ಲಿ ಬರ್ತಾರೆ. ರಾಮಾವತಾರ ಕಾಲದಲ್ಲಿ ಬಂದು ರಾಮನನ್ನು ನೋಡಿ ನಮಸ್ಕಾರ ಮಾಡಿ ಪ್ರತಿಬಂಧಕ ನಿವಾರಣೆ ಮಾಡಿಕೊಂಡು ಹೋಗ್ತಾರೆ. ಅವರು ರಾಮನ ಆಸ್ಥಾನದಲ್ಲೇ ಇದ್ದು ಬಿಡುವಲ್ಲ, ಬಿಂಬರೂಪವನ್ನು ಚಿಂತನೆ ಮಾಡ್ತಾರೆ. ಹೀಗೆ ಅವತಾರ ಯಾವತ್ತೂ ಕೂಡ ಈ ಅವತಾರದ ರೂಪದ ಉಪಾಸನೆ ಮಾಡಿ ಅಂತ ಹೇಳಿದರೆ ಅದು ಒಂದೋ ಕಾಲತಃ ಹತ್ತಿರವಾಗಿರುತ್ತೆ, ಇನ್ನೊಂದೋ ಪ್ರತಿಬಂಧಕ ನಿವಾರಣೆ ಆಗತ್ತೆ. ಈಗ ರಾಮಾವತಾರವನ್ನು, ಕೃಷ್ಣಾವತಾರವನ್ನು, ವೇದವ್ಯಾಸಾವತಾರವನ್ನು ಉಪಾಸನೆ ಮಾಡಿ ಅಂತ ಹೇಳಿದ್ರೆ ಅದು ಪ್ರತಿಬಂಧಕ ನಿವಾರಣೆ ಆಗತ್ತೆ. ಆಮೇಲೆ ಬಿಂಬರೂಪದ ಉಪಾಸನೆಯನ್ನು ಮಾಡಲೇಬೇಕು. ಬ್ರಹ್ಮಸೂತ್ರದಲ್ಲಿ ಅನೇಕ ಸೂಕ್ಷ್ಮಗಳನ್ನು ಹೇಳಿದ್ದಾರೆ ಸಾಧನಾಧ್ಯಾಯದಲ್ಲಿ. ಅದನ್ನು ಶನಿವಾರ ಭಾನುವಾರ ಮುಂದೆ, ಈಗಲ್ಲ, ಈಗ 2 ದಿವಸಗಳಲ್ಲಿ ಅದರ ಇದಾಗತ್ತೆ. ಏನು, ನಾಳೆ ವಿಷ್ಣು ಸೂಕ್ತದ ಒಂದು ಚಿಂತನೆ, ಆಚಾರ್ಯರು ಹೇಳಿದ ವಿಷ್ಣು ಸೂಕ್ತದ ಒಂದು ಚಿಂತನೆ ಆಗತ್ತೆ. ಇನ್ನು ಮುಂದಿನ ಶನಿವಾರ ಭಾನುವಾರವೂ ಕೂಡ ಇದೇ ರೀತಿ ವಿಷ್ಣು ಸೂಕ್ತದ ಚಿಂತನೆ ಒಂದಾಗತ್ತೆ. ಅದಾದ ಮೇಲೆ ಮತ್ತೆ ಮಹಾಭಾರತ ಬ್ರಹ್ಮಸೂತ್ರದ 2ನೇ ಅಧ್ಯಾಯ ಮೊದಲಿಂದ ಶುರು ಆಗುತ್ತೆ. ಅದನ್ನು ನಾವು ನೋಡೋಣ. ಅಲ್ಲಿ 3ನೇ ಅಧ್ಯಾಯದಲ್ಲಿ ಈ ಸೂಕ್ಷ್ಮಗಳೆಲ್ಲ ಬರುತ್ತೆ. ಗುಣೋಪಸಂಹಾರ ಪಾದ ಅಂತ ಹೇಳ್ತಾರೆ. ಯಾವ ಗುಣವನ್ನು ಹೇಗೆ ಗ್ರಹಿಸಬೇಕು? ಯಾಕೆಂದರೆ ವೇದಗಳಾಗಿರಬಹುದು, ಮಹಾಭಾರತ ಆಗಿರಬಹುದು, 10 ರೀತಿಯಲ್ಲಿ ದೇವರ ಗುಣಗಳನ್ನು ಹೇಳ್ತವೆ. ಅದನ್ನು ನಾವು ಹೇಗೆ ಗ್ರಹಿಸಬೇಕು, ನಮಗೆ ಯಾವುದು ಯೋಗ್ಯ ಇತ್ಯಾದಿಗಳ ಬಗ್ಗೆ ಎಲ್ಲ ವೇದವ್ಯಾಸರು ಏನು ಬೆಳಕು ಚೆಲ್ಲಿದ್ದಾರೆ ಅಂತ ನಾವಲ್ಲಿ ನೋಡೋಣ. ಅದರಿಂದಾಗಿ ಮೋಹಿನಿ ರೂಪದ ಉಪಾಸನೆ ಉಂಟಾ ಅಂತಂದರೆ ಮೋಹಿನಿ ರೂಪದ ಉಪಾಸನೆ ಈಗ ಸದ್ಯಕ್ಕೆ ಇಲ್ಲ, ಮುಂದೆ ಗೊತ್ತಿಲ್ಲ. ಮೋಹಿನಿ ರೂಪ ಬಂದು ಕೂಡಲೇ ಏನಿತ್ತು ನಮಗೆ ಗೊತ್ತಿಲ್ಲ. ಅದರಿಂದ ಮೋಹಿನಿ ರೂಪದ ಉಪಾಸನೆ ಈಗ ಸದ್ಯಕ್ಕೆ ಇಲ್ಲ, ಇಷ್ಟನ್ನು ನಾವು ಹೇಳಬಹುದು. ಇನ್ನು 12ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡೋಣ. ಮನುರ್ವಿವಸ್ವತ ಪುತ್ರ ಶ್ರಾದ್ದದೇವ ಇತಿ ಸುಶ್ರುತಃ ಸಪ್ತಮೋ ವರ್ತಮಾನೋ ಯಃ ತದಪತ್ಯಾನಿ ಮೇ ಶೃಣು. ವಿವಸ್ವಾನ್ ಅನ್ನುವ ಸೂರ್ಯನ ಮಗ ಮನು, ವೈವಸ್ವತ ಮನು ಅಂತ ಕರೀತಾರೆ. ಅವನ ಹೆಸರೇನು? ಶ್ರಾದ್ದದೇವ ಅಂತ. ಈಗ ಈ 7ನೇ ಮನ್ವಂತರದ ಒಡೆಯ ಮನು ಇದ್ದಾನಲ್ಲ, ಅವನ ಹೆಸರು ಶ್ರಾದ್ದದೇವ. ಸಪ್ತಮಃ 7ನೇಯವನು, ವರ್ತಮಾನಃ ಅಟ್ ಪ್ರೆಸೆಂಟ್ ಈಗ ಇದ್ದಾನೆ, ತದಪತ್ಯಾನಿ ಮೇ ಶೃಣು. ಅವನ ಮಕ್ಕಳನ್ನು ಹೇಳ್ತೇನೆ ಕೇಳು. ಏಕೆಂದರೆ ಈ ಮನುವಿನ ಕೆಲಸ ಏನು?
ಮನುಪುತ್ರರ ಕೆಲಸ ಏನು, ಸಪ್ತರ್ಷಿಗಳ ಕೆಲಸ ಏನು, ಇದೆಲ್ಲದರ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ವೇದವ್ಯಾಸರು ಬೆಳಕು ಚೆಲ್ತಾರೆ. ಅಂದರೆ ಶುಕಾಚಾರ್ಯರ ಹೇಳಿಕೆಯ ಮೂಲಕ. ಸರಿ, ಯಾರ್ಯಾರು? ಇಕ್ಷ್ವಾಕುಶ್ಚ ನಭಶ್ಚೈವ ಧೃಷ್ಟಃ ಶರ್ಯಾತಿರೇವಚ ನರಿಷ್ಯಂತೋಥ ನಾಭಾಗಃ ಸಪ್ತಮೋ ದಿಷ್ಟ ಉಚ್ಯತೆ. ಕರುಷಶ್ಚ ಪೃಷಧ್ರಶ್ಚ ದಶಮೋ ವಸುಮಾನ್ ಸ್ಮೃತಃ ಮನೋರ್ವೈವಸ್ವತಸ್ಯೇತೆ ದಶಪುತ್ರಾಃ ಪರಂತಪ. ಇಕ್ಷ್ವಾಕು, ನಭ, ಧೃಷ್ಟ, ಶರ್ಯಾತಿ, ನರಿಷ್ಯಂತ, ನಾಭಾಗ, ಏಳನೆಯವನು ದಿಷ್ಟ, ಕರುಷ, ಪೃಷಧ್ರ, ವಸುಮಾನ್. ಈ 10 ಜನ ಮನುವಿನ ಮಕ್ಕಳು. ಆದಿತ್ಯ ವಸವೋ ರುದ್ರಾಃ ವಿಶ್ವದೇವಾಃ ಮರುದ್ಗಣಾಃ ಅಶ್ವಿನಾ ವೃಭವೋ ರಾಜನ್ ಇಂದ್ರಸ್ತೇಷಾಂ ಪುರಂದರಃ. ಆದಿತ್ಯರಿದ್ದಾರೆ, ವಸುಗಳಿದ್ದಾರೆ, ರುದ್ರರಿದ್ದಾರೆ, ವಿಶ್ವೇ ದೇವತೆಗಳು ಅಂತ ಒಂದು ಗಣ ಉಂಟು, ಮರುದ್ಗಣ ಇದೆ, ಅಶ್ವಿದೇವತೆಗಳಿದ್ದಾರೆ, ರುಭು ಅಂತ 3 ಜನ ಇದ್ದಾರೆ. ರುಭು, ವಿಭ್ವಾ, ವಾಜಶ್ರವಸ್ ಅಂತ ಈ 3 ಜನ ಸೇರಿ ಅವರನ್ನು ರುಭುಗಳು ಅಂತಕನೇ ಕರೀತಾರೆ. ಈ ರುಭು ಆಗಿರಬಹುದು. ಹೀಗೆ ದೇವತಾ ಗಣಗಳನ್ನು ಕರೀತಾರೆ. ಇಂದ್ರಸ್ತೇಷಾಂ ಪುರಂದರಃ, ಇವರೆಲ್ಲರ ಒಡೆಯ ಆಗಿ ಕೆಲಸ ಮಾಡುವವ ಪುರಂದರ. ಈ ಗಣ ಇಂದ್ರನ ಹೆಸರೇನು? ಪುರಂದರ. ಪುರಂದರ ಅಂತ ಹೇಳಿದರೆ ಪಟ್ಟಣವನ್ನ, ಶತ್ರುಗಳ ಪಟ್ಟಣವನ್ನ ಸೀಳಿದವ ಅಂತ. ಅದಕ್ಕೆ ಅವನಿಗೇನಂತ ಕರೀತಾರೆ? ಪುರಂದರ. ಹಾಗಾದರೆ ಪುರಂದರದಾಸರಿಗೆ ಯಾಕೆ ಪುರಂದರ ಅಂತ ಹೆಸರು? ದೇಹವೆಂಬ ಪಟ್ಟಣದ ಬಗ್ಗೆ ಅಭಿಮಾನವೇ ಇರಲಿಲ್ಲ ಅವರಿಗೆ, ಅದರಿಂದಾಗಿ ಪುರಂದರ ಅಂತ. ಹಾಗೆ ಕರುಷಶ್ಚ ಕಶ್ಯಪೋತ್ರಿ ವಸಿಷ್ಠಶ್ಚ ವಿಶ್ವಾಮಿತ್ರೋಥ ಗೌತಮಃ ಜಮದಗ್ನಿರ್ಭರದ್ವಾಜಃ ಇತಿ ಸಪ್ತರ್ಷಯ ಸ್ಮೃತಾಃ. ಈಗ ಇರುವ ಸಪ್ತರ್ಷಿಗಳು ಯಾರು ಅಂತಂದ್ರೆ ಕಾಶ್ಯಪರು, ಅತ್ರಿಗಳು, ವಸಿಷ್ಠರು, ವಿಶ್ವಾಮಿತ್ರರು, ಗೌತಮರು, ಜಮದಗ್ನಿ, ಭರದ್ವಾಜ. ಇಷ್ಟು ಜನ ಋಷಿಗಳು. ಅತ್ರಾಪಿ ಭಗವಜ್ಜನ್ಮ ಕಶ್ಯಪಾದದಿತೇರಭೂತ್ ಆದಿತ್ಯಾನಾಂ ಅವರಜಃ ವಿಷ್ಣು ವಾಮನ ರೂಪಧೃಕ್. ಅತ್ರಾಪಿ, ಇಲ್ಲಿಯೂ ಕೂಡ ಪರಮಾತ್ಮನ ಜನ್ಮ ಆಯಿತು. ಯಾರಿಂದ? ಕಶ್ಯಪರಿಂದ ಅದಿತಿಯಲ್ಲಿ ಆಯಿತು. ಆದಿತ್ಯಾನಾಂ ಅವರಜಃ, ಅವನು ಯಾರು ಅಂದರೆ ಆದಿತ್ಯರಲ್ಲಿ ಕಡೆಯವ, 12ನೆಯವ. ಅವನು ವಾಮನ ರೂಪವನ್ನು ಧರಿಸಿದ ವಿಷ್ಣು. ಸಂಕ್ಷೇಪತೋ ಮಯೋಕ್ತಾನಿ ಸಪ್ತಮನ್ವಂತರಾಣಿತೆ ಭವಿಷ್ಯಾಣ್ಯಥ ವಕ್ಷ್ಯಾಮಿ ವಿಷ್ಣೋಶಕ್ತಿಯ ಅನ್ವಿತಾನಿ ಚ. ನಾನು 7 ಮನ್ವಂತರಗಳನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ, ಮುಂದಿನದ್ದನ್ನು ಹೇಳುತ್ತೇನೆ. ಯಾಕೆಂದರೆ ಈ ಎಲ್ಲ ಮನ್ವಂತರಗಳಲ್ಲಿ ಜಗತ್ತಿನ ಚಕ್ರ ನಡೆಯೋದು ಪರಮಾತ್ಮನ ಶಕ್ತಿಯಿಂದ. ಹೀಗಾಗಿ ಪರಮಾತ್ಮನ ಕಾಲ ಶಕ್ತಿಯನ್ನು ತಿಳಿದುಕೊಳ್ಳಲಿಕ್ಕೆ ಮನ್ವಂತರಗಳ ಅರಿವು ಅನಿವಾರ್ಯ. ಆ ಮನ್ವಂತರಗಳ ಅರಿವನ್ನು ನಾನು ಹೇಳ್ತೇನೆ. ವಿವಸ್ವತಶ್ಚ ದ್ವೇ ಜಾಯೇ ವಿಶ್ವಕರ್ಮ ಸುತೆ ಉಭೇ ಸಂಜ್ಞಾ ಛಾಯಾ ಚ ರಾಜೇಂದ್ರ ಯೇ ಪ್ರಾಗ್ ಅಭಿಹಿತೆ ತವ. ಈ ವಿವಸ್ವಾನ್ ಅನ್ನುವ ಸೂರ್ಯನಿಗೆ ಕಶ್ಯಪರ ಮಗ ವಿವಸ್ವಾನ್. ಆ ವಿವಸ್ವಾನ್ ಅಂತಂದರೆ ಈಗ ನಮಗೆ ಬೆಳಗ್ಗೆ ಬೆಳಕು ನೀಡುವವ. ಅವನಿಗೆ 2 ಹೆಂಡಿರು. ವಿಶ್ವಕರ್ಮನ 2 ಮಕ್ಕಳು. ಮೊದಲನೆಯವಳು ಸಂಜ್ಞಾ, 2ನೆಯವಳು ಛಾಯಾ. ಅವಳ ಬಗ್ಗೆ ನಾನು ಹೇಳಿದ್ದೇನೆ ಅಂತ ಹೇಳ್ತಾರೆ. ಈ ಸಂಜ್ಞಾ ಸೂರ್ಯನ ಪುತ್ರಿಯಾಗೋದು ಹೇಗೆ? ಸಂಜ್ಞಾ ಅನ್ನುವವಳು ವಿಶ್ವಕರ್ಮನ ಪುತ್ರಿಯಾಗೋದು ಹೇಗೆ? ಸಂಜ್ಞಾ ಸರಿ, ಛಾಯಾನೂ ಮಗಳೇ.
ಸೂಕ್ಷ್ಮ ರೂಪದಲ್ಲಿ ಇರುವವಳನ್ನ ಸ್ಥೂಲ ರೂಪಕ್ಕೆ ತಂದದ್ದಷ್ಟೇ ಆ ಸಂಜ್ಞೆಯ ಕೆಲಸ. ಹೀಗಾಗಿ ಛಾಯಾ ಏನಿದ್ದಾಳೆ ಅವಳು ಸೂಕ್ಷ್ಮ ರೂಪದಲ್ಲಿ ಇದ್ದವಳು ತನ್ನ ಅಕ್ಕ ಸಂಜ್ಞಾಳಿಂದ ಸ್ಥೂಲ ರೂಪವನ್ನು ಪಡೆದಳು. ಹೀಗಾಗಿ ಅಕ್ಕ ಅಂತ ಕರೆಯೋದು ತಾಯಿ ಅಂತಾನೆ. ಅಕ್ಕ ಅಂದರೆ ತಾಯಿ, ಸಂಸ್ಕೃತದ ಶಬ್ದ ಅದು. ಅಕ್ಕ, ಅಮ್ಮ, ಅಲ್ಲ ಇತ್ಯಾದಯ. ಅಲ್ಲ ಅಂತಂದ್ರು ತಾಯಿ ಅಂತ. ಈ 108 ಉಪನಿಷತ್ತಿನಲ್ಲಿ ಅಲ್ಲೋಪನಿಷತ್ ಅಂತ ಒಂದಿದೆ. ಅಲ್ಲೋಪನಿಷತ್ ಅಂತಂದ್ರೆ ಲಾ ಇಲ್ಲಿಲ್ಲಾಹ ಅಲ್ಲ, ಅದು ಅಲ್ಲ ಅಂತಂದ್ರೆ ತಾಯಿ ಅಂತ ಅರ್ಥ. ಆ ಶಕ್ತಿಯನ್ನ ಚಂಡಿಕಾ ಅನ್ನ ಹೇಳುವಂತಹ ಒಂದು ಪದ ಅಲ್ಲ ಅಂತ. ಮತ್ತೆ ತಾಯಿ ಅನ್ನೋದು ಕೂಡ ಸಂಸ್ಕೃತದ ಶಬ್ದವೇ. ತಾಯಿರು ಸಂತಾನ ಪೋಷಣಯೋಹೋ ಅಂತ ಧಾತು. ತಾಯಿರು ಸಂತಾನ ಪೋಷಣಯೋಹೋ, ಯಾರು ಮಕ್ಕಳನ್ನು ಪಡೆಯುತ್ತಾಳೆ, ಯಾರು ಮಗುವನ್ನು ಪಾಲನೆ ಮಾಡ್ತಾಳೆ, ಅವರೆಲ್ಲರೂ ತಾಯಿಯೇ. ಅದು ಸಂಸ್ಕೃತದ್ದೇ ಶಬ್ದ, ಅದು ತಾಯಿ ಅಂತನ್ನುವಂಥದ್ದು. ಅದರಿಂದಾಗಿ ಅಕ್ಕ ಅಂತ ಯಾಕೆ ಬಂತು ಅಂದರೆ, ಛಾಯಾ ಅನ್ನುವವಳಿಗೆ ಜೀವ ಕೊಟ್ಟಿದ್ದಲ್ಲ, ಇರುವ ಜೀವಕ್ಕೆ ದೇಹವನ್ನು ಕೊಟ್ಟಿದ್ದು ಸಂಜ್ಞಾ. ಅದರಿಂದ ಭಾಗವತ ಏನು ಹೇಳಿತು, ವಿಶ್ವಕರ್ಮ ಸುತೆ ಉಭೆ ಅಂತ ಹೇಳಿತು. ಅವಳು ವಿಶ್ವಕರ್ಮನ ಇಬ್ಬರು ಮಕ್ಕಳು, ಹೆಣ್ಣು ಮಕ್ಕಳು. ಮೊದಲನೆಯವಳ ಹೆಸರು ಸಂಜ್ಞಾ, ಎರಡನೆಯವಳ ಹೆಸರು ಛಾಯಾ. ತೃತೀಯ ಬಡವ ನಾಮ ತಾಸಾಂ ಸಂಜ್ಞಾ ಸುತಾಸ್ತ್ರಯಃ ಯಮೋ ಯಮೀ ಶ್ರಾದ್ಧ ದೇವಃ ಛಾಯಾಯಾಶ್ಚ ಸುತಾನ್ ಶೃಣು. ಮೂರನೇವಳೊಬ್ಬಳಿದ್ದಾಳೆ ಬಡಬಾ ಅಂತ ಹೇಳಿ. ಇವರು ಹೀಗೆ. ಇನ್ನು ಸಂಜ್ಞೆಯ ಮಕ್ಕಳು 3 ಜನ, ಯಮ, ಯಮಿ, ಆಮೇಲೆ ಶ್ರಾದ್ಧ ದೇವ ಅಂತ. ಯಮ ಪಿತೃಲೋಕಪಾಲ, ಯಮಿ ಅವನ ತಂಗಿ. ಇವರಿಬ್ಬರ ಸಂವಾದ ಸೂಕ್ತವನ್ನ ನಾವು ಋಗ್ವೇದದಲ್ಲಿ ದಶಮ ಮಂಡಲದಲ್ಲಿ ನೋಡ್ತೇವೆ. ಯಮಯಮಿ ಸಂವಾದ ಸೂಕ್ತ. ಮದುವೆಯಲ್ಲಿ ಆ ಸೂಕ್ತದಿಂದ ಒಂದೆರಡು ರುಕ್ಕುಗಳನ್ನು ಹೇಳ್ತಾರೆ. ಇನ್ನು ಶ್ರಾದ್ಧ ದೇವ, ಅದೇ ಮೂರನೇವನು, ಅವನೇ ಈ ಮನ್ವಂತರದ ಒಡೆಯ. ಅವನನ್ನು ವೈವಸ್ವತ ಮನು ಅಂತ ಕರೀತಾರೆ. ವಿವಸ್ವಾನ್ ಅನ್ನುವ ಸೂರ್ಯನ ಮಗ ವೈವಸ್ವತ. ಇನ್ನು ಛಾಯಾ ಅಂತ ಹೇಳಿ ಇದ್ದಾಳಲ್ಲ, ಅವರ ಮಕ್ಕಳನ್ನು ಕೇಳು. ಸಾವರ್ಣಿಸ್ತಪತಿ ಕನ್ಯಾ ಭಾರ್ಯಾ ಸಂವರಣಸ್ಯ ಯಾ ಶನೈಶ್ಚರಸ್ತೃತೀಯೋ ಭೂತ್ ಅಶ್ವಿನೌ ಬಡವಾತ್ಮಜೌ. ಇನ್ನು ಸಾವರ್ಣಿ ತಪತಿ, ಸಾವರ್ಣಿ ಅಂತ ಹೇಳಿ ಒಬ್ಬ ಮಗ. ಅವನು ಮುಂದೆ ಯಾವುದೋ ಮನ್ವಂತರದ ಒಡೆಯ ಆಗ್ತಾನೆ. ಅವನು ಸಾವರ್ಣಿ ಮನು, ಸಾವರ್ಣಿ ಮನ್ವಂತರ ಅಂತ ಕರೀತಾರೆ. ಇನ್ನು ತಪತಿ ಅಂತ ಎರಡನೇ ಅವಳು. ಆ ತಪತಿ ಯಾರು ಗೊತ್ತಾ? ಸಂವರ್ಣನ ಹೆಂಡತಿ. ಸಂವರ್ಣ ತಪತಿ ಅಂದರೆ ಗೊತ್ತಾಗೋದಿಲ್ಲ. ಈ ಸಂವರ್ಣ ಮತ್ತು ತಪತಿಯರಿಂದ ಹುಟ್ಟಿದ ಮಗು ಯಾರು ಅಂತ ಹೇಳಿದ್ರೆ ಗೊತ್ತಾಗತ್ತೆ, ಕುರು. ಆ ಕುರು ಯಜ್ಞ ಮಾಡಿದ ಜಾಗ ಕುರುಕ್ಷೇತ್ರ. ಮಹಾಭಾರತದ ಆದಿಪರ್ವದಲ್ಲಿ ಈ ಕಥೆ ತೆರೆದುಕೊಳ್ಳೋದು ಹೀಗೆ. ಈ ಗಂಧರ್ವನೊಬ್ಬ ಅಪರಾತ್ರಿಯಲ್ಲಿ ಸಂಚಾರ ಮಾಡ್ತಾ ಇರುವ ಪಾಂಡವರನ್ನು ತಡೆದು ಆ ಪಾಂಡವರಲ್ಲೊಬ್ಬನಾದ ಅರ್ಜುನನಿಂದ ಸೋತು ಏನ್ ಮಾಡ್ತಾನೆ, ಅವನಿಗೆ ತನ್ನನ್ನು ಒಪ್ಪಿಸಿಕೊಳ್ತಾನೆ. ಹಾಗೆ ಒಪ್ಪಿಸಿಕೊಳ್ಳುವಾಗ ಅರ್ಜುನನನ್ನ ತಾಪತ್ಯ ಅಂತ ಕರೀತಾನೆ. ಅರ್ಜುನನಿಗೆ ಆಶ್ಚರ್ಯ, ಹೌದು ನನ್ನನ್ನು ಯಾಕೆ ತಾಪತ್ಯ ಅಂತ ಕರೆದೆ ಅಂತಾನೆ. ಅವಾಗ ಈ ಕಥೆಯನ್ನು ಹೇಳ್ತಾನೆ, ನಿನ್ನ ಪೂರ್ವಜ
ಸಂವರಣ ಅಂತ ಇದ್ದ. ಅವನು ಸೂರ್ಯನ ಮಗಳು ತಪತಿಯನ್ನ ಮದುವೆಯಾದ. ಆ ತಪತಿ ಮತ್ತು ಸಂವರಣರ ದಾಂಪತ್ಯದಲ್ಲಿ ಹುಟ್ಟಿದವ ಕುರು. ಆ ಕುರು ಯಾವ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದನೋ ಅದು ಕುರುಕ್ಷೇತ್ರ ಅಂತ ಹೇಳ್ತಾರೆ. ಹೀಗಾಗಿ ಬಹಳ ದೊಡ್ಡ ಕಥೆ ಇದೆ ಅಲ್ಲಿ. ಆದಿಪರ್ವದಲ್ಲಿ ಇದ್ದದ್ದು ಇಷ್ಟು. ವಿವಸ್ವಂತನ ಮಗ ಶ್ರಾದ್ದದೇವ. ಆ ವಿವಸ್ವಾನ್ಗೆ 3 ಜನ ಅಂತ ಹೇಳಿದ್ರು ಹೆಂಡತಿಯರು. ಮೊದಲನೆಯವಳು ಸಂಜ್ಞಾ, ಎರಡನೆಯವಳು ಛಾಯಾ, ಮೂರನೆಯವಳು ಒಡವ ಅಂತ. ಒಡವ ಬೇರೆ ಯಾರೂ ಅಲ್ಲ, ಈ ಸಂಜ್ಞೆಯನ್ನೇ ಒಡವ ಅಂತ. ಒಡವ ಅಂದ್ರೆ ಹೆಣ್ಣು ಕುದುರೆ ಅಂತ. ಅವಳು ಯಾಕೆ ಹೆಣ್ಣು ಕುದುರೆಯ ರೂಪ ತಡೆಯಬೇಕಾಯಿತು ಅಂದ್ರೆ ಸೂರ್ಯನ ಕಾಂತಿ ಅಸಹ್ಯ. ಈ ಹೆಂಡತಿಯಾದವಳಿಗೆ ಗಂಡನನ್ನ ಅಪ್ಪಿಕೊಳ್ಳಬೇಕು ಅಂತೆಲ್ಲ ಇರ್ತದೆ. ಇವನ ಅಸಹ್ಯವಾದ ಬಿಸಿ, ಕಿರಣಗಳ ಬಿಸಿಯಿಂದ ಅವನನ್ನು ಅಪ್ಪಿಕೊಳ್ಳಲಿಕ್ಕೆ, ರೋಮ್ಯಾನ್ಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅವಳು ಓಡಿ ಹೋದ್ಲು ವಿಶ್ವಕರ್ಮನ ಹತ್ತಿರ. ಅಪ್ಪ, ಸೂರ್ಯನನ್ನ ನನಗೆ ತಡಿಲಿಕ್ಕಾಗೋದಿಲ್ಲ ಹೇಳಿದ್ಲು. ಅದಕ್ಕೆ ಅವನು ಬೈದಕ್ಕೆ ಬುದ್ಧಿವಾದ ಹೇಳಿ ಕಳಿಸ್ಬಿಟ್ಟ. ಗಂಡನನ್ನ ಬಿಟ್ಟು ಬರ್ತಾರಾ ಅಂತ ಹೇಳಿ. ಅವಳು ಈಚೆ ಅಪ್ಪನ ಮನೆಯಲ್ಲಿ ಇರ್ಲಿಕ್ಕಾಗಲ್ಲ, ಗಂಡನ ಮನೆಗೆ ಹೋಗ್ಲಿಕ್ಕಾಗಲ್ಲ. ಕುರುಕ್ಷೇತ್ರದಲ್ಲಿ ಹೆಣ್ಣು ಕುದುರೆಯ ರೂಪವನ್ನು ಧರಿಸಿ ತಪಸ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಆದರೆ ಅವಳು ಹೋಗುವ ಮೊದಲು, ಇದು ಹರಿವಂಶದಲ್ಲಿ ಬಂದ ಕಥೆ, ಅವಳು ಹೋಗುವ ಮೊದಲು ಅದೇ ಹೇಳಿದ್ನಲ್ಲ, ಈ ಛಾಯಾ ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಇರುವವಳಿಗೆ ದೊಡ್ಡ ದೇಹವನ್ನು ಕೊಟ್ಟು ಹೋದ್ಲು. ನನ್ನ ರಹಸ್ಯವನ್ನ ನನ್ನ ಗಂಡನಿಗೆ ಹೇಳಬೇಡ ಅಂತ ತನ್ನ ಬದಲು ತನ್ನ ಪ್ರತಿನಿಧಿಯನ್ನ ಇಟ್ಟು ಹೋದ್ಲು. ಅವಳು ಹೇಳಿದ್ಲು, ಹೊಡಿಬೇಕು ಅಂತ ಹೇಳಿ ಜುಟ್ಟು ಹಿಡಿಯದಿದ್ದರೆ ನಾನು ಹೇಳಲ್ಲ. ಆಕಚಗ್ರಹಣಾದ್ದೇವಿ, ಆಕಚಗ್ರಹಣಾದ್ದೇವಿ, ಜುಟ್ಟು ಹಿಡಿದು ಹೊಡೆಯುವ ತನಕ ರಹಸ್ಯ ಹೇಳಲ್ಲ. ಹಾಗೇನಾದ್ರು ಜುಟ್ಟು ಹಿಡಿದು ಹೊಡಿಲಿಕ್ಕೆ ಬಂದರೆ ಸೂರ್ಯ ರಹಸ್ಯ ಹೇಳ್ತೇನೆ ಅಂತ ಮಕ್ಕಳಲ್ಲಿ ಪಕ್ಷಪಾತ ಶುರು ಮಾಡಿದ್ಲು. ಆಗ ಯಮ ಸಿಟ್ಟು ಮಾಡಿಕೊಂಡು ಒದಿಲಿಕ್ಕೆ ಅಂತ ಹೋದ. ನಿನ್ನ ಕಾಲಿನಲ್ಲಿ ಹುಳ ಬೀಳಿ ಅಂತ ಹೇಳಿಬಿಟ್ಲು ಅವಳು. ಯಾರು? ಛಾಯಾ. ಅವಾಗೇನಾಯ್ತು, ತಂದೆಯಾದವನು ಬಂದು ಯಮನಿಗೆ ಹೇಳಿದ, ನೋಡು, ನೀನು ಮಾಡಿದ್ದು ತಪ್ಪು, ಆ ಕಾಲು ಬಿದ್ದೋಗತ್ತೆ, ಆಮೇಲೆ ಹೊಸ ಕಾಲು ಮೂಡುತ್ತೆ. ಆಮೇಲೆ ಅವನಿಗೆ ಆಶ್ಚರ್ಯ ಆಯಿತು. ಯಾವ ತಾಯಿಯಾದರೂ ಕೂಡ ಇಷ್ಟೊಂದು ಸಿಟ್ಟು ಮಾಡ್ಕೊಳ್ತಾಳ ಮಗನ ಮೇಲೆ ಅಂತ ಹೇಳಿ ಧ್ಯಾನಸ್ಥನಾದಾಗ ಅವನಿಗೆ ವಿಚಾರ ಗೊತ್ತಾಯಿತು. ಅಲ್ಲ ಅಂತಷ್ಟೇ ಗೊತ್ತಾಯ್ತು. ಜುಟ್ಟು ಹಿಡಿದು ಹೊಡಿಲಿಕ್ಕೆ ಅಂತ ಹೋದ. ಅವಳು ಹೇಳಿದ್ದಲ್ಲ, ಅಲ್ಲಿ ತನಕ ರಹಸ್ಯ ಹೇಳಲ್ಲ, ರಹಸ್ಯ ಹೇಳಿದ್ಲು. ವಿಶ್ವಕರ್ಮನ ಹತ್ತಿರ ಬಂದ, ಎಲ್ಲಿದ್ದಾಳೆ ಅಂತ ಕೇಳಿದ. ಇಲ್ಲ ಹೀಗೆ ಅಂತ ಹೇಳಿದ ಮೇಲೆ ಎಲ್ಲ ವಿಚಾರ ತಿಳಿತು. ಅವನು ಹೇಳಿದ, ನಿನ್ನ ವಕ್ರವಾದ ಬೆಳಕಿರಣಗಳನ್ನೆಲ್ಲ ಕತ್ತರಿಸಿಕೊ ಅಂತ. ಆಮೇಲೆ ಒಂದು ಅರ್ಥವಾದ ಉಂಟು. ಹಾಗೆ ಕತ್ತರಿಸಿಕೊಂಡ ಟ್ರಿಮ್ ಮಾಡಿಕೊಂಡ ಬೆಳಕನ್ನ, ಹಾಗೆ ಕತ್ತರಿಸಿಕೊಂಡ ಬೆಳಕಿನಿಂದ ಸುದರ್ಶನ ಚಕ್ರವನ್ನ ಮಾಡಿದ ಅಂತ. ಅದು ಅರ್ಥವಾದ. ಸುದರ್ಶನ ಚಕ್ರ ಅಂತಂದ್ರೆ ಆ ರೀತಿಯ ಬೆಳಕುಗಳ ಸಮೂಹ ಅಂತ ಅಷ್ಟೇ ಅರ್ಥ. ಸೂರ್ಯನ ಕಿರಣ ಕತ್ತರಿಸ್ಬಿಟ್ಟು ಮಾಡಿದ್ದು ಅಂತ ಅಲ್ಲ. ಆ ರೀತಿ ಅರ್ಥವಾದವನ್ನ ಪುರಾಣಗಳು ಹೇಳ್ತವೆ. ಅದಾದ ಮೇಲೆ ಏನಾಯ್ತು, ಸೂರ್ಯ ಯೋಚನೆ ಮಾಡಿದ ಎಲ್ಲಿ ಅಂತ. ಕುರುಕ್ಷೇತ್ರದಲ್ಲಿ ಒಂದು ಹೆಣ್ಣು ಕುದುರೆಯಾಗಿ ಇದ್ದಾಳೆ ಅಂತ ಗೊತ್ತಾಯ್ತು. ವೇಗವಾಗಿ ಅಲ್ಲಿಗೆ ಹೋದ. ಕುದುರೆಯ ರೂಪವನ್ನು ಧರಿಸಿದ. ಕುದುರೆಯ ರೂಪವನ್ನು ಧರಿಸಿ ಈ ಹೆಣ್ಣು ಕುದುರೆ, ಛಾಯಾ ಹೆಣ್ಣು ಕುದುರೆಯ ರೂಪದಲ್ಲಿದ್ದಲ್ಲ, ಅಲ್ಲಿ ಸಂಗಮಿಸ್ಲಿಕ್ಕೆ ಅಂತ ಹೋದ. ಛಾಯಾಗೆ ಅನುಮಾನ ಆಯಿತು, ಇದು ಹೌದಾ ಅಲ್ವಾ ಅಂತ. ಇದು ಯಾವುದೋ ಪೋಲಿ ಕುದುರೆ ಅಂತ ಹೇಳಿ ಅವನು ಬಿಟ್ಟ ರೇತಸ್ಸನ್ನ
ಮೂಗಿನ ಹೊರಳೆಯಿಂದ ಬಿಟ್ಲು. ಆಗ ಇಬ್ಬರು ಮಕ್ಕಳು ಹುಟ್ಟಿದ್ರು. ಅವರೇ ಅಶ್ವಿಗಳು. ಸಂಜ್ಞಾ 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 ಕುದುರೆ ವೇಷವನ್ನು ಧರಿಸಿದ್ದು. ಅದು ಎರಡು ಮೂಗಿನ ಹೊರಳೆಯಿಂದ ಅವರಿಬ್ಬರು ಬಂದರು. ಅದಕ್ಕೆ ನಾಸತ್ಯರು ಅಂತ ಕೂಡ ಕರೀತಾರೆ. ನಾಸತ್ಯ ಅಂತ ಹೇಳಿದ್ರೆ ಮೂಗಿನ ಹೊರಳೆ ಅಂತ. ಮೂಗಿನ ಹೊರಳೆಯಿಂದ ಬಂದವರು. ಆ ಕುದುರೆಯ ರೂಪದ ಸಂಜ್ಞಾದೇವಿಯ ಮಕ್ಕಳು. ಅದರಿಂದಾಗಿ ಅಶ್ವಿಗಳು, ಅಶ್ವಾದಿಂದ ಹುಟ್ಟಿದವರು, ಹಾಗೆ ಅಭಿವ್ಯಕ್ತರಾದವರು ಅಶ್ವಿಗಳು ಅಂತ. ಅಶ್ವಿನೀ ದೇವತೆಗಳು ಅಂತ ಕರಿಬಾರದು. ಅಶ್ವಿನೌ ಅಶ್ವಿನಃ, ಅಶ್ವಿ ದೇವತೆಗಳು ಅನ್ಬೇಕು, ಅಶ್ವಿನೀ ದೇವತೆಗಳು ಅಂತ ಹೇಳಬಾರದು. ಹೀಗಾಗಿ ಅಂದರೆ ನಮ್ಮ ಪ್ರಯೋಗಗಳು ಶುದ್ಧವಾಗಿ ಇರಬೇಕು ಅಂತ ಅನ್ಲಿಕ್ಕೆ ಹೇಳಿದ್ದು. ಅಶ್ವಿ ದೇವತೆಗಳು ಅಂತ ಹೇಳಿದ್ರು. ಇದೇನಾಯಿತು, ಶನೈಶ್ವರ ತೃತೀಯೋಭೂತ್. ಆ ಕುರುಕ್ಷೇತ್ರ ಯಾಕೆ ಬಂದು ಸಂವರಣ. ಮೂರನೇ ಅವಳಿದ್ದಾಳಲ್ಲ, ಛಾಯೆಯ ಮಕ್ಕಳು. ಮೊದಲನೇವನು ಸಾವರಣಿ, ಎರಡನೆಯವಳು ತಪತಿ, ಅದೇ ಸಂವರಣನ ಹೆಂಡತಿ. ಮೂರನೆಯವ ಶನೈಶ್ಚರ, ಸೂರ್ಯಪುತ್ರ ಶನೈಶ್ಚರ. ಅಶ್ವಿನವು ಬಡವಾತ್ಮಜವು. ಈ ಬಡವ ಹೆಣ್ಣು ಕುದುರೆ, ಬಡವ ಅಂತಂದ್ರೆ ಹೆಣ್ಣು ಕುದುರೆ. ಆ ಹೆಣ್ಣು ಕುದುರೆಯ ಮಕ್ಕಳು ಯಾರು ಅಂದ್ರೆ ಅಶ್ವಿ ದೇವತೆಗಳು. ಇದು 7ನೇ ಮನ್ವಂತರದ ಸಂಕ್ಷೇಪ, ಮನುವಿನ ಮಕ್ಕಳು ಯಾರು ಅಂತ. ಇನ್ನು 8ನೇ ಮನ್ವಂತರ, ಅಷ್ಟಮೀಂತರಾಯಾತೆ ಸಾವರಣಿರ್ಭವಿತಾ ಮನು ನಿರ್ಮೋಹ ವಿರಜಸ್ಕಾದ್ಯಾ ಸಾವರಣೇ ಸ್ತನಯಾ ನೃಪ. 8ನೆಯ ಮನ್ವಂತರ ಏನಿದೆ ಅವಾಗ ಸಾವರಣಿ ಮನ್ವಂತರ ಅಂತ. ಈ ಸೂರ್ಯನ ಮಗ ಸಾವರಣಿ ಇದ್ದಾನಲ್ಲ, ಅವನೇ ಮನು ಆಗೋದು. ಇಲ್ಲಿಯ ತನಕ 7 ಮನ್ವಂತರ ಆಗಿದೆ. ಮುಂದೆ ಬರುವ ಮನ್ವಂತರ ಅದು ಸಾವರಣಿ ಮನ್ವಂತರ. ಆ ಸಾವರಣಿ ಮನ್ವಂತರದಲ್ಲಿ ಆ ಮನುವಿನ ಹೆಸರೇ ಸಾವರಣಿ ಮನು. ನಿರ್ಮೋಹ, ವಿರಜಸ್ಕ ಇವರೆಲ್ಲ ಮನುವಿನ ಮಕ್ಕಳು. ತತ್ರ ದೇವಾಸ್ತು ತಪಸಃ ವಿರಜಃ ಅಮಿತ ಪ್ರಜಾಹ. ಅಲ್ಲಿ ದೇವತೆಗಳನ್ನು ಸುತಪಸ್ ಅಂತ ಕರೀತಾರೆ. ವಿರಜ ಅಂತ ಇಲ್ಲಿ ಇವಾಗ ಹೇಗೆ ದೇವತೆಗಳನ್ನು ಆದಿತ್ಯರು ಅಂತ ಕರೀತಾರೋ, ಈಗ ಹೇಗೆ ದೇವತೆಗಳನ್ನು ಮರುತರು ಅಂತ ಕರೀತಾರೋ, ಹಾಗೆ ಆ ಮನ್ವಂತರದಲ್ಲಿ ದೇವತೆಗಳನ್ನು ಸುತಪಸಃ ಅಂತ ಕರೀತಾರೆ, ವಿರಜಾಹ ಅಂತ ಕರೀತಾರೆ. ಆ ಸಾವರಣಿ ಮನ್ವಂತರದ ಇಂದ್ರ ಯಾರು ಅಂದರೆ ತೇಷಾಂ ವಿರೋಚನ ಸುತಃ ಬಲಿರಿಂದ್ರೋ ಭವಿಷ್ಯತಿ. ವಿರೋಚನನ ಮಗ ವೈರೋಚನಿ ಬಲಿ ಏನಿದ್ದಾನೆ ಅವನು ಇಂದ್ರ ಆಗ್ತಾನೆ. ಮುಂದಿನ ಮನ್ವಂತರದ ಇಂದ್ರ ಯಾರು ಅಂದರೆ ಬಲಿ. ಅದಕ್ಕೆ ಅವನನ್ನು ಬಲೀಂದ್ರ ಅಂತ ಕರೀತಾರೆ. ದತ್ವೇ ಮಾಂ ಯಾಚಮಾನಾಯ ವಿಷ್ಣವೇ ಯಪ್ಪದತ್ರಯಂ ರಾದ್ಧಮಿಂದ್ರಪದಂ ಹಿತ್ವಾ ತತಃ ಸಿದ್ಧಿಮವಾಪ್ಸ್ಯತಿ. ವಿಷ್ಣು 3 ಹೆಜ್ಜೆಯನ್ನು ಬೇಡಿದಾಗ ಆ 3 ಹೆಜ್ಜೆಯನ್ನು ಅವನಿಗೆ ಕೊಟ್ಟು ಇಂದ್ರ ಪದವಿಯನ್ನು ತೊರೆದು ಸಿದ್ಧನಾಗುತ್ತಾನೆ. ಆಮೇಲೆ ಮತ್ತೆ ಇಂದ್ರ ಪದವಿಯನ್ನು ಪಡಿತಾನೆ. ಯೋಸೌ ಭಗವತಾ ಬದ್ಧ ಪ್ರೀತೇನ ಸುತಳೆ ಪುನಃ ನಿವೇಶಿತೋಧಿಕೆ ಸ್ವರ್ಗಾತ್ ಅಧುನಾಸ್ತೆ ಸ್ವರಾಡಿವಾ. ಯೋಸೌ ಭಗವತಾ ಬದ್ಧ, ಅವನು ಕೊಡ್ತಾನೋ ಇಲ್ಲವೋ ಅನ್ನುವ ಸಂದೇಹದಿಂದ ಪರಮಾತ್ಮ ಬಂಧಿಸಿದ. ವರುಣನ ಪಾಶಗಳಿಂದ ಬಲಿಯನ್ನು ಬಂಧಿಸಿದ. ಏ ಬಲಿ, ಮಾತು ಕೊಟ್ಟಿದ್ದಿ 3 ಹೆಜ್ಜೆಯನ್ನು ಕೊಡ್ತೇನೆ ಅಂತ, 2 ಹೆಜ್ಜೆ ಆಗಿರೋದು, 3ನೇ ಹೆಜ್ಜೆ ಕೊಟ್ಟಿಲ್ಲ ಅಂತ ಹೇಳಿ ಬಂಧಿಸಿದ. ಆ ಬಂಧನದ ಹಿಂದೆ ಪ್ರೀತಿಯೇ ಇತ್ತು ಅಂತ. ಯೋಸೌ ಭಗವತಾ ಬದ್ಧ ಪ್ರೀತೇನ ಸುತಳೆ ಪುನಃ ನಿವೇಶಿತೋಧಿಕೆ ಸ್ವರ್ಗಾತ್. ಆಮೇಲೆ ಅಲ್ಲಿ ರಸಾತಳದಲ್ಲಿ ಇಟ್ಟರು ಅವನನ್ನ, ಸ್ವರ್ಗಕ್ಕಿಂತ ಮಿಗಿಲು. ಅಧುನಾಸ್ತೆ ಸ್ವರಾಡಿವ, ಈಗ ಅವನು ಬಲಿ ಅಟ್ ಪ್ರೆಸೆಂಟ್ ಈಗ ಪಾತಾಳದಲ್ಲಿಯೇ ರಾಜ್ಯಭಾರ ಮಾಡ್ತಾ ಇದ್ದಾನೆ ಬಲಿ ಅಂತ ಹೇಳ್ತಾರೆ.
ಇನ್ನು ಆ ಮನ್ವಂತರದಲ್ಲಿ, ಮುಂದಿನ ಮನ್ವಂತರದಲ್ಲಿ 7 ಋಷಿಗಳು ಯಾರು? ಗಾಲವ, ದೀಪ್ತಿಮಾನ್, ರಾಮ, ದ್ರೋಣಪುತ್ರ, ಕೃಪಸ್ತಥ, ಋಷ್ಯಶೃಂಗ, ಪಿತಾಸ್ಮಾಕಂ, ಭಗವಾನ್ ಬಾದರಾಯಣ. ಇಮೇ ಸಪ್ತರ್ಷಯಸ್ತಸ್ಮಿನ್ ಭವಿಷ್ಯಂತಿ ಸ್ವಯೋಗತಃ. ಮುಂದಿನ ಮನ್ವಂತರದಲ್ಲಿ 7 ಜನ ಋಷಿಗಳು. ಯಾರು? ಗಾಲವ ಅಂತ, ವಿಶ್ವಾಮಿತ್ರರ ಮಗ. ಅವನು ಗಾಲವ ಅಂತ ಯಾಕೆ ಹೆಸರು ಬಂತು ಅನ್ನೋದೇ ವಿಚಿತ್ರ. ಆ ವಿಶ್ವಾಮಿತ್ರರ ಹೆಂಡತಿ ಬರಗಾಲದಲ್ಲಿ ತಿನ್ನಲಿಕ್ಕೆ ಅನ್ನ ಇಲ್ಲದೆ ಮಗುವನ್ನು ಕೊರಳಲ್ಲಿ ಕಟ್ಟಿಕೊಂಡು, ಯಾರಾದರೂ ಈ ಮಗುವನ್ನು ತಗೊಳ್ತೀರಾ, ತಗೊಂಡು ದುಡ್ಡು ಕೊಟ್ಟರೆ ಒಂದು ಸ್ವಲ್ಪ ನಾವು ತಿಂತೇವೆ ಅಂತ ಹೇಳ್ತಾ ಊರಿಡೀ ತಿರುಗಿದಳಂತೆ. ಅದಕ್ಕೆ ಗಲೇಬದ್ವ, ಕತ್ತಿನಲ್ಲಿ ಕಟ್ಟಿಕೊಂಡು ಮಾರಾಟಕ್ಕೆ ಅಂತ ಇಡಲ್ಪಟ್ಟ ಶಿಶು ಆದ್ದರಿಂದ ಆ ಮಗುವಿಗೆ ಗಾಲವ ಅಂತಲೇ ಹೆಸರಾಗೋಯಿತು. ಇನ್ನು ದೀಪ್ತಿಮಾನ್ ರಾಮ, ಪರಶುರಾಮ ಮುಂದಿನ ಸಪ್ತರ್ಷಿಗಳಲ್ಲಿ ಒಬ್ಬ. ಆಮೇಲೆ ದ್ರೋಣಪುತ್ರ, ಮೂರನೆಯವ ದ್ರೌಣಿ. ಅಶ್ವತ್ಥಾಮ ಮುಂದಿನ ವೇದವ್ಯಾಸ ಆಗೋದು. ಅವನು ಸಪ್ತರ್ಷಿಗಳಲ್ಲಿ ಒಬ್ಬ ಕೂಡ. ಆಮೇಲೆ ಕೃಪಾಚಾರ್ಯರು, 4ನೇವರು. ಆಮೇಲೆ ಒಂದು ಅಚ್ಚರಿಗೊಳಿಸುವ ಹೆಸರು ಋಷ್ಯಶೃಂಗ. ಆಮೇಲೆ ಪಿತಾಸ್ಮಾಕಂ, ನಮ್ಮ ತಂದೆ ಅಂದ್ರೆ ವೇದವ್ಯಾಸರು. ಶುಕಾಚಾರ್ಯರು ಹೇಳ್ತಾ ಇರೋದು, ಶುಕಾಚಾರ್ಯರು ನಮ್ಮ ತಂದೆ ಅಂತ ಹೇಳ್ತಾ ಇರೋದು. ಆಮೇಲೆ ಗೋಪಿನಾಥಾಚಾರ್ಯ ಹೋಗ್ಬಿಡಿ, ಶುಕಾಚಾರ್ಯರು. ನಾನು ಮೊನ್ನೆ ಹೋದಾಗ ಒಂದು ಮಾತು ಹೇಳಿದೆ, 2 ಗೋವಿರುವವರು ದ್ವಿಗುಗಳು. ನನಗೆ ಹಾಗೆ 2 ಗೋವಿತ್ತು, ಒಂದು ಗೋಪಿನಾಥಾಚಾರ್ಯರು, ಇನ್ನೊಂದು ಗೋವಿಂದಾಚಾರ್ಯರು ಅಂತ. ನಾನು ದ್ವಿಗು ಅಂತ. ಋಷ್ಯಶೃಂಗ ಪಿತಾಸ್ಮಾಕಂ, ನಮ್ಮ ಅಪ್ಪ ಅಂದರೆ ವೇದವ್ಯಾಸರು. ಭಗವಾನ್ ಬಾದರಾಯಣ, ದೀಪ್ತಿಮಾನ್ ಅಂತ ಒಬ್ಬ. ಹೀಗೆ ಇಮೇ ಸಪ್ತರ್ಷಯ, ಹೀಗೆ 7 ಜನ ಋಷಿಗಳು. ಭವಿಷ್ಯಂತೆ ಸ್ವಯೋಗತಃ. ಇದನ್ನು ನಾನು ಯಾಕೆ ಪಿತಾಸ್ಮಾಕಂ ಅನ್ನುವಲ್ಲಿ ಈ ತಮಾಷೆ ಮಾಡಬೇಕಾಯ್ತು ಅಂತ ಹೇಳಿದರೆ, ಅಸ್ಮಾಕಂ ಪಿತಾ ಅಂತಂದಾಗ ಎದುರುಗಡೆ ಇರುವವರೊಬ್ಬರು ಅಚ್ಚರಿಯಿಂದ ನೋಡಿದ್ರು. ಅದಕ್ಕೆ ನಾನು ಹೇಳಬೇಕಾಯ್ತು ಅಷ್ಟೆ. ಅದು ಪ್ರಾಸಂಗಿಕವಾದ ತಮಾಷೆ. ದೇವಗುಹ್ಯಾತ್ ಸರಸ್ವತ್ಯಾಂ ಇದಮಾಸತೆ ಇದಾನೀಂ ಆಸತೆ ರಾಜನ್ ಸ್ವೇಸ್ವ ಆಶ್ರಮ ಮಂಡಲೆ. ಈಗ ಈ ಎಲ್ಲ ಸಪ್ತರ್ಷಿಗಳಾಗುವವರು ಆಯಾ ಆಶ್ರಮಗಳಲ್ಲಿ ಇದ್ದಾರೆ, ಅವರವರ ಆಶ್ರಮದಲ್ಲಿದ್ದಾರೆ. ಈಗೆಲ್ಲ ಬಿಡಿಬಿಡಿಯಾಗಿದ್ದಾರೆ, ಆಮೇಲೆ ಒಟ್ಟು ಕೂಡುತ್ತಾರೆ. ಸ್ವಯೋಗತಃ ಸಪ್ತರ್ಷಯ ಭವಿಷ್ಯಂತಿ. ತಮ್ಮ ಧ್ಯಾನದ ಸಿದ್ಧಿಯ ಮೂಲಕ ತಪಸ್ವಿಗಳಾಗುತ್ತಾರೆ. ಇದು ಸಪ್ತರ್ಷಿಗಳಾಗ್ತಾರೆ. ದೇವಗು ಹೌದು, ದೀಪ್ತಿಮಾನ್ ಅಂತ ಒಬ್ಬ, ಗೊತ್ತಿಲ್ಲ ಯಾರು ಅಂತ, ಅವನ ಬಗ್ಗೆ ಗೊತ್ತಿಲ್ಲ. ಉಳಿದವರೆಲ್ಲರ ಕ್ಯಾರೆಕ್ಟರ್ ಪರಿಚಯ. ಗಾಲವ, ಪರಶುರಾಮ, ದ್ರೋಣಪುತ್ರ, ಕೃಪಾ, ಋಷ್ಯಶೃಂಗ, ಬಾದರಾಯಣ, 6 ಜನ ಗೊತ್ತಿದ್ದಾರೆ. ದೀಪ್ತಿಮಾನ್ ಯಾರು ಅಂತ ಗೊತ್ತಿಲ್ಲ. ಅದು ಚಿರಂಜೀವಿಗಳಾಗಿರೋದ್ರಿಂದ ಇವರೆಲ್ಲರೂ ಚಿರಂಜೀವಿಗಳೇ ವಸ್ತುತಃ. ಯಾಕಂದ್ರೆ ಗಾಲವ ಈಗಾಗಲೇ ಬಂದಿದ್ದಾನೆ, ಅವನು ಇರಬೇಕು ಅಂದ್ರೆ ಚಿರಂಜೀವಿಯೇ. ಪ್ರಖ್ಯಾತರು ಹೀಗೆ ಅಂತ ಇರ್ತಾರೆ ಚಿರಂಜೀವಿಗಳು. ದೇವಗುಹ್ಯಾತ್ ಸರಸ್ವತ್ಯಾಂ ಸಾರ್ವಭೌಮ ಇತಿ ಪ್ರಭು ಸ್ಥಾನಂ ಪುರಂದರಾಧೃತ್ವಾ ಬಲಯೇ ದಾಸ್ಯತೀಶ್ವರ. ಅಲ್ಲಿ ಒಬ್ಬ ಉಪೇಂದ್ರ ಇದ್ದಾನೆ. ಆ ಉಪೇಂದ್ರನ ಹೆಸರು ಸಾರ್ವಭೌಮ ಅಂತ. ಆ ಉಪೇಂದ್ರನ ತಂದೆ ಯಾರು? ದೇವಗುಹ್ಯ ಅಂತ. ಮುಂದಿನ ಮನ್ವಂತರದ ಉಪೇಂದ್ರನ ಹೆಸರು ಸಾರ್ವಭೌಮ. ಆ ಸಾರ್ವಭೌಮನ ತಂದೆ ಯಾರು? ದೇವಗುಹ್ಯ. ತಾಯಿ ಯಾರು? ಸರಸ್ವತಿ. ಅವಾಗ ಈ ಸಾರ್ವಭೌಮ ಅನ್ನುವ ಉಪೇಂದ್ರ ಸ್ಥಾನಂ ಪುರಂದರಾದ ಹೃತ್ವ, ಈ ಪುರಂದರ ಇಂದ್ರನಿಂದ ಸ್ಥಾನವನ್ನು ಕಸಿದು ಬಲಿಗೆ ಕೊಡ್ತಾನೆ.
ಈಗ ಬಲಿಯಿಂದ ಕಸಿದು ಪುರಂದರನಿಗೆ ಕೊಟ್ಟನೋ ಇಲ್ವೋ ದೇವರು? ಹಾಗೆ ಮುಂದಿನ ಮನ್ವಂತರದಲ್ಲಿ ಸಾರ್ವಭೌಮ ಅನ್ನುವ ಉಪೇಂದ್ರ ಪುರಂದರನಿಂದ ಇಂದ್ರ ಪದವಿಯನ್ನು ಕಸಿದು ಯಾರಿಗೆ ಕೊಡ್ತಾನೆ? ಬಲಿಗೆ ಕೊಡ್ತಾನೆ. ಗೊತ್ತಾಯ್ತಾ? ದೇವರನ್ನ ಯಾಕೆ ಸಮ ಅಂತ ಹೇಳ್ತಾರೆ ಅಂತ. ಆ ಪದವಿಯಲ್ಲಿ ಅವನಿರ್ತಾನೆ, ಅವನಿಗೆ ವೈಷಮ್ಯ ಇಲ್ಲ, ಪಕ್ಷಪಾತ ಇಲ್ಲ. ಅದಕ್ಕೆ ದೇವರಿಗೆ ವೈಷಮ್ಯ ನಿರ್ಘಣ್ಯಗಳಿಲ್ಲ, ಅವನು ಸಮ ಅಂತ ಹೇಳೋದು. ಇದು 8ನೆಯ ಮನ್ವಂತರದ ಸಂಕ್ಷಿಪ್ತವಾದ ನಿರೂಪಣೆ. ಇಲ್ಲಿ ದೇವರು ಏನೇನು ಮಾಡಿದ, ಏನು ಅವತಾರ ಆಗತ್ತೆ, ಅಲ್ಲಿ ವಿಸ್ತಾರವಾಗಿ ಅಲ್ಲಿ ಹೇಳ್ತಾರೆ. ಇವಾಗ ರಾಮನ ಕಥೆ ಹೇಗಿದೆಯೋ ಅವಾಗ ಕೃಷ್ಣನ ಕಥೆ ಇರುತ್ತೆ. ರಾಮನ ಕಥೆ ಪ್ರಾಯ ಇನ್ನೂ ಸಂಕ್ಷಿಪ್ತ ಆಗತ್ತೆ, ಅಥವಾ ಸ್ವಲ್ಪ ವಿಸ್ತಾರ ಇದ್ರೂ ಇದ್ದೀತು. ಹಾಗೆ ಆ ಕಾಲಕ್ಕೆ ಹತ್ತಿರವಾದ ರೂಪಗಳನ್ನು ವರ್ಣನೆ ಮಾಡ್ತಾರೆ ವೇದವ್ಯಾಸರು. ಇಷ್ಟು 8 ಮನ್ವಂತರಗಳದ್ದಾಯ್ತು. ನವಮೋ ದಕ್ಷ ಸಾವರ್ಣಿ ಮನುರು ವರುಣ ಸಂಭವ ಭೂತಕೇತು ದೀಪ್ತಕೇತು ಇತ್ಯಾದ್ಯಾ ತತ್ಸುತಾನ್ ನೃಪಾಂ. ಇನ್ನು 9ನೆಯವ ದಕ್ಷ ಸಾವರ್ಣಿ ಅಂತ. ಆ ದಕ್ಷ ಸಾವರ್ಣಿ ಎನ್ನುವ ಮನು ಏನಿದ್ದಾನೆ ವರುಣನ ಮಗ. ಇಲ್ಲಿ ಹೇಗೆ ಸೂರ್ಯನ ಮಗನೋ ಹಾಗೆ ಮುಂದೆ ವರುಣನ ಮಗ. ಅವಾಗ ಅವನ ಮಕ್ಕಳು ಧೃತಿಕೇತು ದೀಪ್ತಿಕೇತು ಅಂತೆಲ್ಲ ಇರ್ತಾರೆ. ಪರಾಮರೀಚಿ ಗರ್ಗಾದ್ಯಾ ದೇವಾ ಇಂದ್ರೋದ್ಭುತ ಸ್ಮೃತಃ ದ್ಯುತಿಮತ್ ಪ್ರಮುಖಾಸ್ತತ್ರ ಭವಿಷ್ಯಂತಿ ಋಷಯಸ್ತತಃ. ಪರಾಮರೀಚಿ ಗರ್ಗಾದ್ಯಾ, ಮರೀಚಿ ಗರ್ಗ ಮೊದಲಾದವರೆಲ್ಲ ಸಪ್ತಋಷಿಗಳು. ಇನ್ನು ಅವಾಗ ದೇವತೆಗಳನ್ನು ಮರೀಚಿಗಳು ಗರ್ಗರು ಅಂತೆಲ್ಲ ಕರೀತಾರೆ ಅವಾಗ. ಇನ್ನು ದ್ಯುತಿಮಾನ್ ಮೊದಲಾದವರು ಋಷಿಗಳಾಗ್ತಾರೆ. ಆಯುಷ್ಮತೋಂಬುಧಾರಾಯಾಮ್ ಋಷಭೋ ಭಗವಾನ್ ಕಿಲ ಭವಿತಾ ಏನ ತಂತ್ರಾತೋ ತ್ರೈಲೋಕ್ಷ್ಯಂ ಭೋಕ್ಷ್ಯತೆದ್ಭುತಃ. ಆ 9ನೆಯ ಮನ್ವಂತರದ ಇಂದ್ರನ ಹೆಸರು ಅದ್ಭುತ ಅಂತ. ಅವಾಗ ಉಪೇಂದ್ರ ಯಾರು ಅಂತ ಹೇಳಿದರೆ ಋಷಭ ಅನ್ನುವ ಹೆಸರಿನ ಉಪೇಂದ್ರ. ಸರಿ, ತಂದೆ ಯಾರು? ಆಯುಷ್ಮಾನ್ ಅಂತ ಹೇಳಿ ತಂದೆ. ತಾಯಿ ಯಾರು? ಅಂಬುಧಾರಾ ಅಂತ ಹೇಳಿ ತಾಯಿ. ಅವರಿಬ್ಬರಲ್ಲಿ ಹುಟ್ಟಿ ಉಪೇಂದ್ರನಾಗಿ ಇಂದ್ರನನ್ನು ರಕ್ಷಣೆ ಮಾಡ್ತಾನೆ. ಹೀಗೆ ಋಷಭನೆಂಬ ಉಪೇಂದ್ರನಿಂದ ರಕ್ಷಣೆಯನ್ನು ಪಡೆಯುತ್ತಾ ಅದ್ಭುತನೆಂಬ ಇಂದ್ರ ಈ 3 ಲೋಕವನ್ನು ಆಳ್ತಾನೆ. ಹೀಗೆ 9ನೆಯ ಮನ್ವಂತರದ ಸಂಕ್ಷೇಪ ಆಯಿತು. ದಶಮೋ ಬ್ರಹ್ಮ ಸಾವರ್ಣಿ ಉಪಶ್ಲೋಕ ಸುತೋ ಮಹಾನ್ ತತ್ಸುತಾ ಭೂರಿಷೇಣಾದ್ಯಾ ಹವಿಷ್ಮತ್ ಪ್ರಮುಖಾ ದ್ವಿಜಾ. 10ನೆಯವನು ಬ್ರಹ್ಮ ಸಾವರ್ಣಿ ಅಂತ. 10ನೆಯವನು ಬ್ರಹ್ಮ ಸಾವರ್ಣಿ. ಯಾರ ಮಗ? ಉಪಶ್ಲೋಕ ಅನ್ನುವವನ ಮಗ. ಆ ಮನುವಿನ ಮಕ್ಕಳು ಯಾರು? ಭೂರಿಷೇಣ ಮೊದಲಾದವರು. ಸಪ್ತರ್ಷಿಗಳು ಯಾರು? ಹವಿಷ್ಮಾನ್ ಮೊದಲಾದವರು. ಯಾರು ಅಂತ ಹೇಳಲ್ಲ, ಯಾಕೆಂತಂದ್ರೆ ಇಲ್ಲಿ ತನಕ ಇರೋದನ್ನು ನಾವು ತೆಗೆದುಕೊಳ್ಬೇಕು, ಬೇರೆ ಅಲ್ಲ. ನಮ್ಮ ಕಾಲಕ್ಕೆ ಹತ್ತಿರ ಅಲ್ಲ. ಮತ್ತೆ ಆ ಕಾಲಕ್ಕೆ ಅವರ ಚರಿತ್ರೆಯನ್ನು ವಿಸ್ತಾರ ಮಾಡ್ತಾನೆ ದೇವರು. ಅಂದರೆ ವೇದವ್ಯಾಸರಾಗಿ ವಿಸ್ತಾರ ಮಾಡ್ತಾನೆ. ಹೀಗಾಗಿ ಈ ಪೂರ್ತಿಯಾಗಿ ಮೊನ್ನೆ ನಮ್ಮ ರಮೇಶ್ ಅಂತಂದರೆ ಇವರಲ್ಲ, ಕೌಮುದಿ ರಮೇಶ ಅಲ್ಲ, NAL ರಮೇಶ್ ಅವರು, ಗಮಕಿ ರಮೇಶ್ ಅವರು ಫೋನ್ ಮಾಡಿದ್ದಾಗ ಇದನ್ನು ಕೇಳಿದ್ರು. ಅಂದರೆ ಪುರಾಣ ಇದು ಅಲ್ಲಿ ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕದ ಬಗ್ಗೆ ಅವರಿಗೆ ಬಂದ ಪ್ರಶ್ನೆ, ಯುಗ ಯುಗಗಳಲ್ಲಿ ನಾನು ಬರ್ತೇನೆ
ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯುಗ ಯುಗಗಳಲ್ಲಿ ನಾನು ಹಾಗೆ ಬರ್ತೇನೆ ಅಂತ. ಅದಕ್ಕೆ ಹೇಗೆ ಹೇಗೆ ಬರ್ತಾರೆ? ಎಲ್ಲ ಸಂದರ್ಭದಲ್ಲಿಯೂ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕಾದಾಗ ಹೀಗೆ ಬರ್ತಾರ? ಅದು ಗೊತ್ತಿಲ್ಲ. ಅಂದರೆ ಈ ಪುರಾಣವನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಏನು ಗತಿ? ಪುರಾಣವನ್ನು ಪೂರ್ತಿಯಾಗಿ ತಿಳ್ಕೊಳ್ಬೇಕು ಅಂತಂದರೆ ಮುಕ್ತರಾದಾಗ ಮಾತ್ರ ಇದನ್ನು ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಯಾವ ಯಾವ ಮನ್ವಂತರದಲ್ಲಿ ದೇವರು ಯಾವ ಯಾವ ಅವತಾರವನ್ನು ತಾಳಿತಾನೆ, ಅಲ್ಲಿ ಏನೇನು ಕೆಲಸ ಇರುತ್ತೆ. ವೇದವ್ಯಾಸರು ಆ ಕಾಲದ ಜನರಿಗೆ ಎಷ್ಟನ್ನು ಕೊಡ್ತಾರೆ ತಿಳ್ಕೊಳ್ಳಿಕ್ಕೆ, ಎಷ್ಟು ಅವತಾರಗಳು ಒಟ್ಟಿಗೆ ಇವೆ, ಇವುಗಳೆಲ್ಲ ಅವಾಗ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಈಗ ಅಲ್ಲ ಅಂತ ಚಿಂತನೆ ಮಾಡಿದ್ದಾಯಿತು. ಅದರಿಂದಾಗಿ ಪುರಾಣದ ವಿಸ್ತೃತಿ, ಭಗವದ್ ರೂಪಗಳ ಕಾರ್ಯ, ಭಗವದ್ ರೂಪಗಳ ಧರ್ಮವನ್ನು ರಕ್ಷಣೆ ಮಾಡುವ ರೀತಿ, ಇದನ್ನು 14 ಮನ್ವಂತರದಲ್ಲಿ ನೋಡಬೇಕು ಅಂತಂದ್ರೆ ಮುಕ್ತರಾದವ್ರಿಗೆ ಮಾತ್ರ ಸಾಧ್ಯ. ಮುಕ್ತರಾದವರಿಗೆ ಮಾತ್ರ ಸಾಧ್ಯ, ಬೇರೆ ಸಾಧ್ಯವೇ ಇಲ್ಲ. ಅಂದ್ರೆ ವೇದವ್ಯಾಸರಿಗೆ ಗೊತ್ತಿರುತ್ತೆ ಪೂರ್ತಿ ಏನೇನು ಕಥೆಗಳು ನಡೆದಿರುತ್ತೆ, ಎಷ್ಟನ್ನ ಸಂಕ್ಷೇಪ ಮಾಡಿದ್ದೇನೆ, ಎಷ್ಟನ್ನ ವಿಸ್ತಾರವಾಗಿ ಮಾಡಿದ್ದೇನೆ ಅಂತ ಅವರೊಬ್ರಿಗೆ ಮಾತ್ರ ಗೊತ್ತು. ನಮ್ಮ ಇತಿಹಾಸ ಜ್ಞಾನ ಎಷ್ಟು ಅಲ್ಪ, ಏನ್ ತಿಳ್ಕೊಳ್ಳಿಕ್ಕಾಗತ್ತೆ ನಮ್ಮ ಕೈನಲ್ಲಿ? ಬಹಳ ಕಷ್ಟ. ತತ್ರಾಪಿ ಜನ್ಮ ಭವಿತಾ ಹರೇರ್ ವಿಶ್ವಸೃಜಾಂ ಗೃಹೇ ಶ್ರೀಮೂರ್ತಿ ರೀತಿ ವಿಖ್ಯಾತೋ ಏನಾಪ್ಯಾಯೇತ ವೈ ಜಗತ್. ಅಲ್ಲಿ ವಿಶ್ವಸೃಕ್ ಅನ್ನುವ ಒಬ್ಬ ಋಷಿ, ಅವನ ಹೆಂಡತಿ ಯಾರು ಅಂತ ಇಲ್ಲ. ಅಲ್ಲಿ ದೇವರು ಹುಟ್ಟುತ್ತಾನೆ, ಅವನ ಹೆಸರು ಶ್ರೀಮೂರ್ತಿ ಅಂತ. ಉಪೇಂದ್ರ ಅವನು. ಶ್ರೀಮೂರ್ತಿ ಅನ್ನುವ ಹೆಸರಿನ ಉಪೇಂದ್ರನಾಗಿ ದೇವರು ಸೃಷ್ಟಿ ಮಾಡ್ತಾನೆ, ಈ ಜಗತ್ತನ್ನ ರಕ್ಷಣೆ ಮಾಡ್ತಾನೆ. ಹವಿಷ್ಮಾನ್ ಸುಕೃತ ಸತ್ಯ ಜಯೋ ಮೂರ್ತಿ ತದಾದ್ವಿಜಾ. ಅಲ್ಲಿ ಶ್ರೀಮೂರ್ತಿ ಅನ್ನುವ ಭಗವಂತನ ರೂಪ ಅದು ರಕ್ಷಣೆ ಮಾಡುತ್ತೆ. ಹವಿಷ್ಮಾನ್ ಸುಕೃತ ಸತ್ಯ ಜಯ ಮೂರ್ತಿ ಅಂತ ಹೀಗೆ ಸುವಾಸನ, ಇದು ಸಪ್ತರ್ಷಿಗಳ ಹೆಸರು. ಸುವಾಸನ ವಿಬುದ್ಧಾದ್ಯಾಹ. ಅವಾಗ ದೇವತೆಗಳನ್ನ ಏನಂತ ಕರೀತಾರೆ ಗೊತ್ತಾ? ಸುವಾಸನ ವಿಬುದ್ಧ ಅಂತ ಕರೀತಾರೆ. ಸುವಾಸನ ವಿಬುದ್ಧ ಹೀಗೆಲ್ಲ. ಇನ್ನು ಇಂದ್ರ ಯಾರು ಅಂತಂದ್ರೆ ಶಂಭು. ವಿಶ್ವಕ್ಸೇನೋ ವಿಶುಚ್ಯಾಂತು ಶಂಭೋ ಸಖ್ಯಂ ಕರಿಷ್ಯತಿ. ವಿಶ್ವಕ್ಸೇನ ಅನ್ನುವ ಹೆಸರಿನಿಂದ ದೇವರು ಇಂದ್ರನ ಬೆಂಗಾವಲಾಗಿ ನಿಲ್ತಾನೆ. ಜಾತಶಾಂತಶ್ಚ ಭಗವಾನ್ ಗೃಹೇ ವಿಶ್ವಸೃಜಾಂ ಪ್ರಭು. ಅವನನ್ನ ಶಾಂತ ಅಂತ ಕರೀತಾರೆ. ಅಲ್ಲಿ ವಿಶ್ವಸೃಜಾಂ ಗೃಹೇ ಅಂತ ಅಷ್ಟೇ ಹೇಳಿದ್ರು, ಏನ್ ಹೆಸರು ಅಂತ ಹೇಳಲಿಲ್ಲ. ಶಾಂತ ಅಂತ ಇಲ್ಲಿ ಹೇಳಿದ್ರು. ಉಪೇಂದ್ರನ ಹೆಸರು ಶಾಂತ. ಇದು 10ನೇ ಮನ್ವಂತರ. ಪುರಾಣಗಳಲ್ಲಿ ಆನುಪೂರ್ವಿ ವ್ಯತ್ಯಾಸ ಆಗತ್ತೆ ಅನ್ನೋದು ಬಹಳ ಜನರಲ್ ಸ್ಟೇಟ್ಮೆಂಟ್. ಹೌದು, ಆನುಪೂರ್ವಿ ವ್ಯತ್ಯಾಸ ಆಗೋದು ಅಂದ್ರೆ ಏನು? ಶ್ಲೋಕಗಳ ಆನುಪೂರ್ವಿ ಅದು ಯಾವಾಗ ಹೇಳ್ತಾ ಇದ್ದಾರೆ? ಒಂದು ಮನ್ವಂತರದಲ್ಲಿ ಏನೇನು ದ್ವಾಪರಾದಿಗಳೆಲ್ಲ ಬರ್ತದೆ ಅಲ್ಲಿ ಪುರಾಣಗಳನ್ನು ಹೇಳ್ತಾ ಇರೋದು. ಮನ್ವಂತರವೇ ಬದಲಾದಾಗ ಅಲ್ಲಿ ಆ ದೇವರ ಅವಾಗಿನ ಅವತಾರಗಳನ್ನು ಹೇಳ್ತಾರೆ. ದಿಲೀಪ್ ಅವರಿಗೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಅಥವಾ ಎಲ್ಲರಿಗೂ ಈ ಸ್ಪಷ್ಟೀಕರಣ. ಅಲ್ಲಿ ಆನುಪೂರ್ವಿ ವ್ಯತ್ಯಾಸ ಆಗತ್ತೆ ಪುರಾಣಗಳಲ್ಲಿ. ಪುರಾಣಾನಾಂ ಅನ್ಯಥಾ ಶಬ್ದ ರಚನಮೇವ ಅನಿತ್ಯತ್ವಂ ಅಂತ ವಿಷ್ಣು ತತ್ವ ನಿರ್ಣಯದಲ್ಲಿ ಮಧ್ವರು ಹೇಳಿದ್ದಾರೆ. ಪುರಾಣಗಳಿಗೂ ವೇದಗಳಿಗೂ ಏನು ಡಿಫ್ರೆನ್ಸು? ವೇದದಲ್ಲಿ ಆನುಪೂರ್ವಿ ಕೂಡ ವ್ಯತ್ಯಾಸ ಆಗೋದಿಲ್ಲ. ಯಾವತ್ತಿದ್ರೂ ಅಗ್ನಿಮೀಳೆ ಪುರೋಹಿತಂ ಅಷ್ಟೇ.
ವನ್ಹಿಮೀಳೆ ಪುರೋಧಸಂ ಅಲ್ಲ, ಯಾವತ್ತಿದ್ರೂ ಅಗ್ನಿಮೀಳೆ ಪುರೋಹಿತಂ, ಮತ್ತು ಅದೇ ಸ್ವರ. ಇನ್ನು ಪುರಾಣಗಳ ಆನುಪೂರ್ವಿ ಏನು ನೋಡಿ. ಈ ಮನ್ವಂತರದಲ್ಲಿ, ಇದೇ ಯುಗದಲ್ಲಿ, ಈ ದ್ವಾಪರ ಯುಗದಲ್ಲಿ ನಾರಾಯಣಂ ನಮಸ್ಕೃತ್ಯ ಅಂತಿದೆ. ಈಗ ಮುಂದಿನ ದ್ವಾಪರದಲ್ಲಿ ಜನಾರ್ದನಂ ನಮಸ್ಕೃತ್ಯ ಅಷ್ಟೇ. ಆ ತರಹ ಆ ಆನುಪೂರ್ವಿ ವ್ಯತ್ಯಾಸ ಅಂತ ಹೇಳ್ತಾರಲ್ಲ, ಆನುಪೂರ್ವಿ ವ್ಯತ್ಯಾಸ, ಶ್ಲೋಕದ ಪಾಠದ ವ್ಯತ್ಯಾಸ, ಸೇಮ್ ಮೀನಿಂಗ್ ಅಲ್ಲಿ ಡಿಫ್ರೆಂಟ್ ವರ್ಡಿಂಗ್ಸ್ ಅಂತ ಏನು ಹೇಳ್ತಾರೆ, ಅದು ಎಲ್ಲಿ ಅಂತಂದ್ರೆ ಮನ್ವಂತರದ ಒಳಗಡೆ. ಇನ್ನು ಬೇರೆ ಮನ್ವಂತರವೇ ಬಂದಾಗ ಆ ಮನ್ವಂತರದಲ್ಲಿ ನಡೆಯುವ ಭಗವದವತಾರಗಳ ಬಗ್ಗೆ ಹೆಚ್ಚು ಬೆಳಕು ಇರುತ್ತೆ. ಈಗ ನಡೆದು ಹೋಗುತ್ತಲ್ಲ, ಈ ಕಥೆಗಳೆಲ್ಲ ಸಂಕ್ಷಿಪ್ತವಾಗತ್ತೆ ಅಥವಾ ಇಷ್ಟೇ ಇರುತ್ತೆ, ಅದು ನಮಗೆ ಗೊತ್ತಿಲ್ಲ. ವೇದವ್ಯಾಸರು ಮತ್ತೆ ವೇದವ್ಯಾಸರು ವೇದ ಹೇಗೆ ಎಡಿಟ್ ಮಾಡಿದ್ದಾರೆ ಅನ್ನೋದೇ ಒಂದು ಅದ್ಭುತವಾದ ಸಂಗತಿ. ಅದ್ರ ಬಗ್ಗೆ ಆಚಾರ್ಯರು ಒಂದು ಸ್ವಲ್ಪ ರಹಸ್ಯವನ್ನ ಬಿಟ್ಟು ಕೊಡ್ತಾರೆ. ಆ ರಹಸ್ಯವೇ ನಾವು ಚಿಂತನೆ ಮಾಡದಷ್ಟು ದೊಡ್ಡದಿದೆ. ಅದೇ ಓದಬೇಕು, ಸಾಯೋ ತನಕ ಎಷ್ಟಾಗುತ್ತೋ ಅಷ್ಟು ಓದಬೇಕು ಅಷ್ಟೇ, ಅದರಲ್ಲೇ ಆನಂದ. ಋಗ್ವೇದದ ಮಂತ್ರಗಳನ್ನು ಹೀಗೆ ಯಾಕೆ ಜೋಡಿಸಿದ್ರು? ಅದೇ ಮಂತ್ರಗಳು ಸಾಮವೇದದಲ್ಲಿ ಯಾಕೆ ಆನುಪೂರ್ವಿ ವ್ಯತ್ಯಾಸ ಆಗತ್ತೆ? ಆನುಪೂರ್ವಿ ಅಂದರೆ ಅದದೇ ಇರುತ್ತೆ, ಆದರೆ ಸ್ಥಾನ ವ್ಯತ್ಯಾಸ ಆಗಿರುತ್ತೆ. ಅದನ್ನೆಲ್ಲ ನಾವು ಅಧ್ಯಯನ ಮಾಡಲಿಕ್ಕೆ ಅಂತ ಹೋದರೆ ಅದು ಬೇರೆ. ಅದಕ್ಕೆ ಒಂದು ಸ್ವಲ್ಪ ದಿವಸ ಉತ್ಸೃಷ್ಟಾವೈ ವೇದಾಹ, ವೇದ ಬಿಟ್ಬಿಡು, ವೇದಾಂಗಗಳನ್ನು ಬೇರೆ ಬೇರೆ ಸಂಗತಿಗಳನ್ನು ಅಧ್ಯಯನ ಮಾಡು, ಆಮೇಲೆ ಮತ್ತೆ ಓದು. ವೇದವನ್ನು ಒಂದು ಸ್ವಲ್ಪ ಹೀಗೆ ಚಿಂತನೆ ಮಾಡಿ ಮತ್ತೆ ಓದಲಿಕ್ಕೆ ಶುರು ಮಾಡು. ಈ ತರಹ ನಿರಂತರವಾದ ಅಧ್ಯಯನ, ಉತ್ಸರ್ಜನ ಮತ್ತು ಉಪಕರ್ಮ ಅಂದರೆ ಅದೇ. ಸರಿ, ನಾವಿಲ್ಲಿ ಮುಂದುವರಿಯೋಣ. ಹೀಗೆ 10 ಮನ್ವಂತರಗಳಾಯ್ತು. ಮನುರ್ವೈ ಧರ್ಮ ಸಾವರಣಿ ಏಕಾದಶಮ ಆತ್ಮವಾನ್. ವಸ್ತುತಃ ಮುಂದಿನ 7 ಮನ್ವಂತರಗಳನ್ನ ಸಾವರ್ಣಿ ಮನ್ವಂತರಗಳು ಅಂತಾನೆ ಕರೀತಾರೆ. ಬೇರೆ ಬೇರೆ ಸಾವರಣಿಗಳು ಇರ್ತಾರೆ. ಇಲ್ಲಿ ಕೇವಲ ಸಾವರಣಿ ಒಬ್ಬ, ಎರಡನೆಯವನು ದಕ್ಷ ಸಾವರಣಿ, ಆಮೇಲೆ ಮೂರನೆಯವನು ಅಂದರೆ 10ನೆಯವನು ಬ್ರಹ್ಮ ಸಾವರಣಿ, ಆಮೇಲೆ 11ನೆಯವನು ಅಲಿಯಾಸ್ 4ನೆಯವ ಯಾವ ಸಾವರಣಿ? ಧರ್ಮ ಸಾವರಣಿ. ಮನುರ್ವೈ ಧರ್ಮ ಸಾವರಣಿ, ಅವನು 11ನೆಯವನು. ಅನಾಗತಸ್ತತ್ಸುತಶ್ಚ, ಅನಾಗತಃ ಮುಂದೆ ಬರುವವ, ಸತ್ಯಧರ್ಮ ಮೊದಲಾದವರು ಅವನ ಮಕ್ಕಳು. ವಿಹಂಗಮ ಕಾಮಗಮ ನಿರ್ವಾಣ ರುಚಯಸ್ಸುರಾಹ. ಅವಾಗ ಅವನ ಮಕ್ಕಳನ್ನ ದೇವತೆಗಳನ್ನ ಏನಂತ ಕರೀತಾರೆ ಅಂದರೆ ವಿಹಂಗಮರು ಅಂತ ಕರೀತಾರೆ, ಕಾಮಗಮರು ಅಂತ ಕರೀತಾರೆ, ನಿರ್ವಾಣ ರುಚಿಗಳು ಅಂತ ಕರೀತಾರೆ. ಇಂದ್ರ ಯಾರು ಅಂದರೆ ಇಂದ್ರಶ್ಚ ವೈಧೃತಿಸ್ತೇಷಾಂ. ಅವತ್ತಿನ ಕಾಲದ ಇಂದ್ರ, ಧರ್ಮ ಸಾವರಣಿ ಮನ್ವಂತರದ ಇಂದ್ರ ಯಾರು ಅಂದರೆ ವೈಧೃತಿ. ಇನ್ನು ಋಷಿಗಳು ಯಾರು ಅಂದರೆ ಅರುಣ ಮೊದಲಾದವರು ಋಷಿಗಳು. ಆರ್ಯಕಸ್ಯ ಸುತಸ್ತಸ್ಯ ಧರ್ಮ ಸೇತುರಿತಿ ಸ್ಮೃತಃ. ಆರ್ಯಕ ಅನ್ನುವ ಋಷಿಯ ಮಗ ಧರ್ಮಸೇತು ಅಂತ. ಅವನು ವೈಧೃತಾಯಾಂ ಹರೇರಂಚಃ ತ್ರಿಲೋಕೀಂ ಧಾರಯಿಷ್ಯತಿ. ಈ ಧರ್ಮಸೇತು ಅನ್ನುವ ಉಪೇಂದ್ರ 3 ಲೋಕವನ್ನ ಕಾಪಿಡುತ್ತಾನೆ ಅಂತ. ಇನ್ನು 12ನೆಯ 13ನೆಯ 14ನೆಯ ಮನ್ವಂತರವನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ನಾವು ಇಲ್ಲಿ ದೇವರಿಗೆ ಸಮರ್ಪಿಸೋಣ. ನಾಳೆ ಯಥಾಪ್ರಕಾರ
ಮಹಾಭಾರತ ಇದೆ 11ರಿಂದ 12. ಅದನ್ನು ನಾವು ಅಲ್ಲಿ ನೋಡೋಣ, ಮಹಾಭಾರತ ನೋಡೋಣ. ಈಗ ಭಾಗವತದ ಚಿಂತನೆಯನ್ನು ದೇವರಿಗೆ ಸಮರ್ಪಿಸೋಣ. ಕೃಷ್ಣಾರ್ಪಣ.